ಪಾಕ್ ಉಗ್ರರನ್ನ ಪೋಷಿಸ್ತಾ ಇದೆ ಎಂದು ಜಗತ್ತಿಗೆ ಸಾರಲು ಭಾರತದ ಸರ್ವಪಕ್ಷಗಳ ಸಂಸದರ ನಿಯೋಗ ಸಜ್ಜಾಗಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ತಿಳಿಸಲು ಅನೇಕ ದೇಶಗಳಿಗೆ ಸಂಸದರು ಭೇಟಿ ನೀಡಲಿದ್ದಾರೆ. 5-6 ಸಂಸದರ ನಿಯೋಗ ವಿದೇಶಕ್ಕೆ ಕಳುಹಿಸಲು ಪ್ಲಾನ್ ನಡೆದಿದೆ. ಒಂದು ನಿಯೋಗಕ್ಕೆ ಶಶಿ ತರೂರ್ಗೆ ನೇತೃತ್ವ ನೀಡುವ ಸಾಧ್ಯತೆ ಇದೆ. ಪಾಕಿಸ್ತಾನದ ಭಯೋತ್ಪಾದನೆ ಕುರಿತು ವಿಶ್ವಕ್ಕೆ ಬಹಿರಂಗಪಡಿಸಲು 7 ನಿಯೋಗಗಳು ಸಜ್ಜಾಗಿದೆ. ಈ ನಿಯೋಗಗಳನ್ನು ಮುನ್ನಡೆಸುವ ಸಂಸದರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಕಾಂಗ್ರೆಸ್ನ ಶಶಿ ತರೂರ್, ಬಿಜೆಪಿಯ ರವಿಶಂಕರ್ ಪ್ರಸಾದ್, ಜೆಡಿಯುನ ಸಂಜಯ್ ಕುಮಾರ್ ಝಾ, ಬಿಜೆಪಿಯ ಬೈಜಯಂತ್ ಪಾಂಡಾ, ಡಿಎಂಕೆಯ ಕನ್ನಿಮೋಳಿ, ಎನ್ಸಿಪಿಯ ಸುಪ್ರಿಯಾ ಸುಳೆ ಹಾಗೆ ಶಿವಸೇನೆಯ ಶ್ರೀಕಾಂತ್ ಏಕನಾಥ್ ಶಿಂದೆ ಅವರನ್ನ ತಂಡಗಳ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. ಏರ್ಬೇಸ್ ಉಡೀಸ್ ಬಗ್ಗೆ ಪಾಕಿಸ್ತಾನ ಕೊನೆಗೂ ಒಪ್ಪಿಕೊಂಡಿದೆ. ಈ ಬಗ್ಗೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮಾತನಾಡಿ ನೂರ್ಖಾನ್ ಏರ್ಬೇಸ್ಗೆ ದಾಳಿ ಮಾಡಿದ್ದಾರೆ. ಮೇ 10ರಂದು ಏರ್ಬೇಸ್ ಮೇಲೆ ದಾಳಿಯಾಗಿದೆ. ನಮ್ಮ ಸೇನೆ ದಾಳಿಯ ಬಗ್ಗೆ ನನಗೆ ಮಾಹಿತಿ ಕೊಟ್ಟಿದೆ ಎಂದಿದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಪ್ರಧಾನಿ ಮೋದಿ ಅಲರ್ಟ್ ಆಗಿದ್ದಾರೆ. ಮೇ 22ರಂದು ಭಾರತ ಪಾಕ್ ಗಡಿಗಳಿಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಗಡಿಯಲ್ಲಿ ಸೈನಿಕರ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಕರ್ಣಿ ಮಾತಾ ದೇಗುಲದಲ್ಲೂ ಕೂಡ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಸಮೀಪದ ನಿವಾಸಿಗಳಿಗೆ ಸೇನೆ ಧೈರ್ಯ ತುಂಬುವ ಕಾರ್ಯ ಆರಂಭಿಸಿದೆ. ಪಾಕಿಸ್ತಾನ ಸೇನೆಯ ಶೆಲ್ ದಾಳಿಗೆ ತುತ್ತಾದ ಪೂಂಚ್ನಲ್ಲಿ ಮನೆ ಮನೆಗೆ ತೆರಳಿ ಔಷಧಿ ಪಡಿತರ ನೀಡಿದ್ರು. ಯಾವುದೇ ಕಾರಣಕ್ಕೆ ಹೆದರಂತೆ ಯೋಧರು ಧೈರ್ಯ ತುಂಬಿದ್ದಾರೆ. ಮುಂಬೈ ಏರ್ಪೋರ್ಟ್ ಮತ್ತು ತಾಜ್ ಹೋಟೆಲ್ಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಮುಂಬೈ ವಿಮಾನ ನಿಲ್ದಾಣ ಪೊಲೀಸರಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಕರೆ ಬಂದಿದೆ. ಮುಂಬೈನ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ತಾಜ್ ಪ್ಯಾಲೇಸ್ ಹೋಟೆಲ್ಗೆ ದುಷ್ಕರ್ಮಿಯಿಂದ ಬಾಂಬ್ ಬೆದರಿಕೆ ಬಂದಿದೆ. ಮುಂಬೈ ವಿಮಾನ ನಿಲ್ದಾಣದಲ್ಲಿ 2 ಶಂಕಿತ ಭಯೋತ್ಪಾದಕರನ್ನ ಎನ್ಐಎ ತಂಡ ಅರೆಸ್ಟ್ ಮಾಡಿದೆ. ಐಸಿಸ್ನ ಸ್ಲೀಪರ್ ಮಾಡ್ಯೂಲ್ಗಳಾಗಿ ಉಗ್ರರು ಕೆಲಸ ಮಾಡ್ತಾ ಇದ್ರು. ಅಬ್ದುಲ್ಲಾ ಫಯಾಜ್ ಶೇಖ್ ಹಾಗೆ ತಲ್ಹಾ ಖಾನ್ ಬಂಧಿತ ಶಂಕಿತರಾಗಿದ್ದಾರೆ. ಇಂಡೋನೇಷ್ಯಾದ ಜರ್ಕಾತ್ನಲ್ಲಿ ಶಂಕಿತ ನರರಾಕ್ಷಸರು ಅಡಗಿಕೊಂಡಿದ್ರು. ಮುಂಬೈ ವಿಮಾನ ನಿಲ್ದಾಣದ ಟರ್ಮಿನಲ್ 2 ರಲ್ಲಿ ಬಂದಾಗ ಬಂಧಿಸಲಾಗಿದೆ. ಕಾಂಗ್ರೆಸ್ನವರ ರಕ್ತ ದೇಶ ವಿರೋಧಿ ರಕ್ತ ಅಂತ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಕಾರ್ಯಾಚರಣೆ ಬಗ್ಗೆ ಕಾಂಗ್ರೆಸ್ನವರು ಜೋಕ್ ಮಾಡ್ತಾ ಇದ್ದಾರೆ. ದೇಶದ ಜೊತೆಗೆ ನಿಲ್ಲಬೇಕಾಗಿತ್ತು, ಸೇನೆಯ ಅವರು ಬೆಂಬಲ ಕೊಡಬೇಕಾಗಿತ್ತು. ದೇಶಕ್ಕೆ ಸಂಕಷ್ಟ ಬಂದಾಗ ದೇಶದ ಜೊತೆ ಕಾಂಗ್ರೆಸ್ ನಿಲ್ಲಲ್ಲ. ಕೇಂದ್ರ ಸರ್ಕಾರವನ್ನ ಹೇಗೆ ತೆಗೆದುಕೊಳ್ಬೇಕು ಅಂತ ವಿದೇಶದಲ್ಲಿ ಚರ್ಚಿಸುತ್ತಾರೆ ಅಂತ ಕಿಡಿಕಾರಿದ್ದಾರೆ. ಕೊತ್ತೂರು ಮಂಜುನಾಥ್ ನಾಲಿಗೆಗೂ ಮೆದುಳಿಗೂ ಸಂಪರ್ಕ ಇಲ್ಲ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇಂಥವರು ಇನ್ನೂ ಹಲವರಿದ್ದಾರೆ. ಕೆಲವರು ಟೋಪಿಯನ್ನ ಉಲ್ಟಾ ಹಾಕೊಳ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ಶಾಸಕ ಕೊತ್ತೂರು ಮಂಜುನಾಥ್ ಸೇನೆ ಶಕ್ತಿ, ಶೌರ್ಯ ಗೇಲಿ ಮಾಡಿದ್ದಾನೆ. ಕಾಂಗ್ರೆಸ್ ಮನೋಸ್ಥಿತಿ ಬದಲಾಯಿಸದಿದ್ರೆ ದೇಶದ ಜನ ಕ್ಷಮಿಸುವುದಿಲ್ಲ. ಕಾಂಗ್ರೆಸ್ ಬೂಟಾಟಿಕೆ ಮಾಡೋದನ್ನ ಮೊದಲು ಬಿಡ್ಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಅಫ್ಘಾನಿಸ್ತಾನದ ಟ್ರಕ್ಗಳು ಭಾರತದ ಪ್ರವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 160 ಟ್ರಕ್ಗಳು ಅಟ್ಟಾರಿ ವಾಘಾ ಗಡಿ ಮೂಲಕ ಭಾರತದ ಪ್ರವೇಶಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. ಡ್ರೈ ಫ್ರೂಟ್ಸ್ ಹೊತ್ತಿರುವ ಅಫ್ಘಾನಿಸ್ತಾನದ ಟ್ರಕ್ಗಳು ಭಾರತಕ್ಕೆ ಬಂದುಳಿದಿದೆ. ಮೊದಲ ಬಾರಿ ತಾಲಿಬಾನ್ ಸರ್ಕಾರದ ಜೊತೆ ರಾಜತಾಂತ್ರಿಕ ಮಾತುಕತೆ ನಡೆದಿದೆ. ಬೀದರ್ನಲ್ಲಿ ಬೃಹತ್ ತಿರಂಗ ಯಾತ್ರೆ ನಡೆದಿದೆ. ನಿವೃತ್ತ ಸೈನಿಕರು, ಮಠಾಧೀಶರು, ವಿವಿಧ ಸಂಘಟನೆ ಸದಸ್ಯರು ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ವೇದಿಕೆ ವತಿಯಿಂದ 3 ಕಿಲೋಮೀಟರ್ವರೆಗೆ ಬೃಹತ್ ತಿರಂಗ ಯಾತ್ರೆ ನಡೆದಿದ್ದು ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಕ್ಷೇತ್ರದ ಹಾಲಿ ಶಾಸಕ ನರೇಂದ್ರ ಸ್ವಾಮಿ ಹಾಗೂ ಮಾಜಿ ಶಾಸಕ ಅನ್ನದಾನಿ ನಡುವೆ ಟಾಕ್ ಫೈಟ್ ನಡೆದಿದೆ. ಭೂಮಿ ಲೂಟಿ ಅಕ್ರಮಕ್ಕೆ ಗೆಸ್ಟ್ ಹೌಸ್ನಲ್ಲಿರ್ತಾ ಇದ್ದಾಗಲೇ ಈ ಗಾಯಕರು ಕಾರಣ ಅಂತ ಹೇಳಿ ಅನ್ನದಾನಿಯನ್ನ ನರೇಂದ್ರ ಸ್ವಾಮಿ ಕೆಣಕಿದ್ರು. ಇದಕ್ಕೆ ಕೊರೋನಾ ವೇಳೆ ನೀನೆಲ್ಲಿದ್ಯಪ್ಪ ಅಂತ ಶಾಸಕ ಅನ್ನದಾನಿ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರೇ ಕರೆಯದೆ ಅವರಪ್ಪನಾಣೆ ನಾನು ಬಿಜೆಪಿಗೆ ಹೋಗಲ್ಲ ಅಂತ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಈ ಕಳ್ಳ ಅಪ್ಪ ಮಕ್ಕಳನ್ನ ದೂರವಿಡೋದೇ ನಮ್ಮ ಉದ್ದೇಶ. ಅಪ್ಪ ಮಕ್ಕಳನ್ನ ಜೈಲಿಗೆ ಕಳುಹಿಸೋದೇ ಬಿಡೋದಿಲ್ಲ ಅಂತ ವಿಜೇಂದ್ರ ಯಡಿಯೂರಪ್ಪ ವಿರುದ್ಧ ಗುಡುಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಹೋಟೆಲ್ ಡಿಸ್ಪ್ಲೇ ಬೋರ್ಡ್ ಕನ್ನಡಿಗರ ಸ್ವಾಭಿಮಾನ ಕೆಣಕಿದೆ. ಕೋರಮಂಗಲದ ಜಿಎಸ್ ಸೂಟ್ ಹೋಟೆಲ್ನಿಂದ ಕನ್ನಡಿಗರಿಗೆ ಅಪಮಾನ ಎಸಗಲಾಗಿದೆ. ಕನ್ನಡಿಗರ ಬಗ್ಗೆ ಅವಾಚ್ಯವಾಗಿ ನಿನ್ನೆ ರಾತ್ರಿ ಹೋಟೆಲ್ ಡಿಸ್ಪ್ಲೇನಲ್ಲಿ ಪ್ರದರ್ಶಿಸಿದೆ. ಸದ್ಯ ಹೋಟೆಲ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮದುವೆ ಕಾರ್ಯಕ್ರಮಕ್ಕೆ ಹೋಗುವವರೇ ಎಚ್ಚರವಾಗಿರಿ. ಮದುವೆ ಮನೆಗೆ ನುಗ್ಗಿ ಚಿನ್ನಾಭರಣ ಕದಿಯೋ ಗ್ಯಾಂಗ್ ಆಕ್ಟಿವ್ ಆಗಿದೆ. ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಖದೀಮರು ಕೈಚಳಕ ತೋರಿದ್ದಾರೆ. ರೂಮ್ಗೆ ನುಗ್ಗಿ ಬ್ಯಾಗ್ನಲ್ಲಿಟ್ಟಿದ್ದ 3 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ಕದ್ದೊಯ್ದಿದ್ದಾರೆ. ಕಳ್ಳನ ಕೈಚಳಕ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ತಿಂಗಳುಗಳೇ ಕಳೆದರೂ ಕುಡಿಯುವ ನೀರು ಪೂರೈಕೆ ಆಗ್ತಾ ಇಲ್ಲ. ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಅಂತ ಜನ ಸೆಳೆದೆದ್ದಿದ್ದಾರೆ. ನೀರು ಪೂರೈಸದೇ ಇದ್ರೆ ಪ್ರೊಟೆಸ್ಟ್ ಮಾಡೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮುಂಬೈನಲ್ಲಿ ಬೆಳ್ಳಂಬೆಳಗ್ಗೆ ವರುಣರಾಯನ ದರ್ಶನವಾಯಿತು. ಕೊಲಾಬಾ, ಮರೀನ್ ಲೈನ್, ಬೈಕುಲಾ, ಪರೇಲ್, ಲಾಲ್ಬಾಗ್, ದಾದರ್, ಬಾಂದ್ರಾ ಪ್ರದೇಶಗಳಲ್ಲಿ ಮಳೆ ಸುರಿಯಿತು. ಅಂಧೇರಿ ಮತ್ತು ಬೋರಿವಾಲಿ ಪ್ರದೇಶಗಳಲ್ಲಿ ಬಿಟ್ಟು ಬಿಟ್ಟು ಮಳೆ ಸುರಿತಾ ಇತ್ತು. ಮಳೆಯಿಂದಾಗಿ ಬಿಸಿಲಿನ ಬೇಗೆಯಿಂದ ಬಳಲ್ತಾ ಇದ್ದ ಮುಂಬೈ ಜನತೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಮುಂಬೈ ವಿಮಾನ ನಿಲ್ದಾಣದಲ್ಲಿ ಆದಾಯ ಜಾಗೃತ ನಿರ್ದೇಶನಾಲಯ ಭರ್ಜರಿ ಭೇಟಿಯಾಡಿದೆ. ಚಪ್ಪಲಿಯಲ್ಲಿ ಸಾಗಿಸ್ತಾ ಇದ್ದ 3,86,00,000 ಮೌಲ್ಯದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ. ಇಥಿಯೋಪಿಯಾದ ಅಡಿಸ್ ಅಬಾಸ್ನಿಂದ ಆಗಮಿಸಿದ ಚಾಡಿಯಾನ್ ಪ್ರಜೆ ತಪಾಸಣೆ ಮಾಡಿದಾಗ ಚಪ್ಪಲಿಯಲ್ಲಿ 4 ಕೆಜಿ 15 ಗ್ರಾಂ ಚಿನ್ನದ ಬಿಸ್ಕತ್ ಪತ್ತೆಯಾಗಿದೆ. ಇಂದಿನಿಂದ ಐಪಿಎಲ್ ಪುನರಾರಂಭಗೊಳ್ಳಲಿದೆ. ಬೆಂಗಳೂರಿನಲ್ಲಿ ಆರ್ಸಿಬಿ ಕೆಕೆಆರ್ ನಡುವಿನ ಪಂದ್ಯದೊಂದಿಗೆ ಟೂರ್ನಿ ಶುರುವಾಗಲಿದೆ. ಈ ಪಂದ್ಯ ಗೆದ್ದು ಪ್ಲೇ ಆಫ್ ಹಾದಿ ಸುಗಮ ಮಾಡಿಕೊಳ್ಳಲು ಆರ್ಸಿಬಿ ಪ್ಲಾನ್ ಮಾಡಿಕೊಂಡಿದೆ. ಗಾಯಗೊಂಡಿದ್ದ ನಾಯಕ ರಜತ್ ಪಾಟಿದಾರ್ ಚೇತರಿಸಿಕೊಂಡಿದ್ದಾರೆ. ಇನ್ನು ಪ್ಲೇ ಆಫ್ ಜೀವಂತವಾಗಿರಿಸಿಕೊಳ್ಳಲು ಕೋಲ್ಕತಾ ನೈಟ್ ರೈಡರ್ಸ್ ಈ ಪಂದ್ಯ ಗೆಲ್ಲಲೇಬೇಕಾಗಿದೆ. 90.23 ಮೀಟರ್ ಜಾವ್ಲಿನ್ ಎಸೆದ ಭಾರತದ ನೀರಜ್ ಚೋಪ್ರಾ ಸಾಧನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ದೋಹಾದಲ್ಲಿ ನಡೆದ ಡೈಮಂಡ್ ಲೀಗ್ನಲ್ಲಿ ನೀರಜ್ ಚೋಪ್ರಾ ಅದ್ಭುತ ಸಾಧನೆ ಮಾಡಿದ್ದಾರೆ. ಅರ್ಪಣಾ ಮನೋಭಾವ, ಶಿಸ್ತು, ಉತ್ಸಾಹ ಈ ಸಾಧನೆಗೆ ಸ್ಫೂರ್ತಿಯಾಗಿದೆ. ಭಾರತವು ಹೆಮ್ಮೆ ಮತ್ತು ಸಂತೋಷ ವ್ಯಕ್ತಪಡಿಸುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ.